ಮಾಡಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಮೊದಲಿಂದನೂ ಕೂಡ ನರೇಂದ್ರ ಮೋದಿಯವರು ಹೇಳ್ತಾ ಇದ್ದರು, ರೈತರಿಗೆ ಆದಾಯ ಬರುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಗಬೇಕು. ಏಕೆಂದರೆ ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ರೈತರಿಗೆ ಆದಾಯ ಬರುತ್ತೆ, ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗೆ ಆದಾಯಗಳು ಬರುತ್ತೆ, ಇಂಡಸ್ಟ್ರಿ ಇರ್ಬೋದು, ಬಿಸ್ನೆಸ್ ಇರ್ಬೋದು. ಆದರೆ ರೈತರಿಗೆ ಆದಾಯ ಬರುವಂಥದ್ದು ದಿನೇ ದಿನೇ ಕುಸಿತಾ ಇದೆ. ಅದರಿಂದ ರೈತರ ಆದಾಯವನ್ನು ಡಬಲ್ ಮಾಡುವಂಥ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ನಾನು ತರ್ತೀನಿ ಅನ್ನೋ ಮಾತನ್ನು ಬಡ್ಜೆಟಲ್ಲಿ ಹೇಳಿದ್ದಾರೆ. ಅದರಿಂದ ಕರ್ನಾಟಕಕ್ಕೆ ರೈಲ್ವೆ ಯೋಜನೆಯಲ್ಲೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹೈದರಾಬಾದ್ಗೆ ಬೆಂಗಳೂರು ಹೈದರಾಬಾದ್ ಭಾಳ ಬಸ್ ಪ್ರಯಾಣ ಭಾಳ ನಮಗೆ ಟೈಮ್ ತೊಗೊತಾ ಇದೆ, 9 hours 10 hours ಮೇಲೆ ತೊಗೊಳ್ತಾ ಇದೆ. ಅದು ಟ್ರೈನ್ ಮುಖಾಂತರ ಇನ್ನೂ ಅವಧಿ ಕಡಿಮೆ ಆಗ್ತೈತೆ ಮತ್ತು ಬೆಲೆನೂ ಕೂಡ ಕಡಿಮೆ ಆಗ್ತೈತೆ. ಅದರಿಂದ ಬೆಂಗಳೂರು ಟು ಹೈದರಾಬಾದ್ ಟ್ರೈನ್ ಕೊಟ್ಟಿರೋದನ್ನು ನಾನು ಸ್ವಾಗತ ಮಾಡ್ತೀನಿ. ಒಟ್ಟಾರೆ ಈ ಬಡ್ಜೆಟ್ ಜನಹಿತವಾದಂಥ ಬಡ್ಜೆಟ್, ಯಾವುದೇ ತೆರಿಗೆಯನ್ನು ಹೊರೆಯನ್ನು ಹಾಕಿಲ್ಲ. ಮೊನ್ನೆ ತಾನೇ ನಾವು ಕಳೆದ ವರ್ಷ ಸಿದ್ದರಾಮಯ್ಯನವರ ಬಡ್ಜೆಟನ್ನು ನೋಡಿದ್ರಿ. ಸಿದ್ದರಾಮಯ್ಯನವರು ಕರ್ನಾಟಕದ ಯಾವುದೇ ವಸ್ತುಗಳನ್ನು ಮೇಲೆ ಬಿಟ್ಟಿರಲಿಲ್ಲ, ಎಲ್ಲ ತೆರಿಗೆಗಳನ್ನು ಹಾಕಿದ್ರು. ಕೇಂದ್ರ ಸರ್ಕಾರ ಕೆಲವು ತೆರಿಗೆಗಳನ್ನು ಮನ್ನಾ ಮಾಡ್ತು, ಕಡಿಮೆ ಮಾಡ್ತು. ವಿಶೇಷವಾಗಿ ತುಪ್ಪ ಇರ್ಬೋದು, ಬೇರೆ ಬೇರೆ ಪೆಟ್ರೋಲ್, ಇದರೆಲ್ಲ ಕಡಿಮೆ ಮಾಡಿತ್ತು. ಆದರೆ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಯಾವ್ಯಾವುದು ಕಡಿಮೆ ಮಾಡಿತ್ತು ಅದಕ್ಕೆಲ್ಲ ತೆರಿಗೆಗಳನ್ನು ಹಾಕೋ ಮುಖಾಂತರ ಜನದ್ರೋಹದ ಕೆಲಸವನ್ನು ಮಾಡಿದ್ರು. ಅಂದರೆ ನನ್ನ ಪ್ರಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ 56,000 ಕೋಟಿ ಹೊಸ ತೆರಿಗೆಗಳನ್ನು ಹಾಕಿದ್ದಾರೆ. 56,000 ಕೋಟಿ ಹೊಸ ತೆರಿಗೆಯನ್ನು ಕಳೆದ ಬಡ್ಜೆಟಲ್ಲಿ ಹಾಕಿದ್ದಾರೆ. ಈ ವರ್ಷವೂ ಕೂಡ ನನಗನ್ನಿಸ್ತತೆ ಮುಂದೆ ಬರುವಂಥ ಬಡ್ಜೆಟಲ್ಲಿ ಮಾರಿ ಹಬ್ಬ ಇದೆ ಅಂತ, ಗ್ಯಾರಂಟಿ ಮಾರಿ ಹಬ್ಬ ಇದೆ. ಯಾಕಂದರೆ ಹಣ ಇಲ್ಲ, ಸರ್ಕಾರ ಖಾಲಿಯಾಗಿದೆ. ಆ ಗೃಹಲಕ್ಷ್ಮಿಗೆ 5,000 ಕೋಟಿ ಕೊಡಬೇಕು, ಇನ್ನೂ ಕೊಡೋಕ್ಕಾಗಿಲ್ಲ. ಅಂಗನವಾಡಿ ಫುಡ್ಡು 954 ಕೋಟಿ ಕೊಡಬೇಕು, ಇನ್ನೂ ಕೊಡೋಕ್ಕಾಗಿಲ್ಲ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ 900 ಕೋಟಿಗೂ ಹೆಚ್ಚು ಹಣ ಪೆಂಡಿಂಗ್ ಇದೆ, ನೌಕರರಿಗೆ ಕೊಡಬೇಕಾಗಿರೋದು. ಅದು ಇಲ್ಲ, ಅವರು ಸ್ಟ್ರೈಕ್ಗೆ ಇಳಿದಿದ್ದಾರೆ. ಕಾಂಟ್ರಾಕ್ಟರ್ಗಳಿಗೆ 36,000 ಕೋಟಿ ಕೊಡಬೇಕಾಗಿದೆ, ಅವರು ಕಾದ್ಕೊಂಡು ಕೂತಿದ್ದಾರೆ. ಅವರು ಆಗ ಸ್ಟ್ರೈಕ್ ಶುರು ಮಾಡಿದ್ದಾರೆ. ನನಗನ್ಸುತ್ತೆ ಮುಂದಿನ ಕರ್ನಾಟಕದ ಬಡ್ಜೆಟ್, ಈಗಾಗಲೇ ನಾವು ಬಾರ್ಡ್ರಿಗೆ ಬಂದ್ಬಿಟ್ಟಿದ್ರಿ. ನಮ್ಮ ಲಿಮಿಟ್ ಏನಿತ್ತು 3% ಅಲ್ವಾ? ಆ ಲಿಮಿಟ್ ಹತ್ತತ್ರ ಬಂದ್ಬಿಟ್ಟಿದ್ದೀರಿ ನಾವು.